ಸಂಪುಟ ವಿಸ್ತರಣೆ ಆಯಿತು, ಆದರೆ ಖಾತೆ ಹಂಚಿಕೆ ಕಗ್ಗಂಟು ಕೂಡ ಬಗೆಹರಿದಿಲ್ಲ. ಯಾರಿಗೆ ಯಾವ ಖಾತೆ ನೀಡಬೇಕನ್ನೋದು ಕೂಡ ಗೊಂದಲ ಇದೆ. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದೆ. ತಮ್ಮ ಖಾತೆಗಳನ್ನ ಚೇಂಜ್ ಮಾಡಿಕೊಡಿ ಅಂತ ಹಳುಬರು ಈಗ ಹಠ ಹಿಡಿದಿದ್ದಾರಂತೆ. ಹೊಸ ಸಮಸ್ಯೆಗಳು ಶುರುವಾಗ್ತಿದೆ. ಈಗೇನೋ ಆಯಿತು, ಖಾತೆ ಹಂಚಿಕೆ ಬಗೆಹರಿಬೇಕಲ್ಲ. ಎಲ್ಲರೂ ನನಗೆ ಅದೇ ಬೇಕು, ಇದೇ ಬೇಕು, ಪ್ರಭಾವಿ ಖಾತೆನೇ ಬೇಕು, ಕಣ್ಣಿಟ್ಟುಬಿಟ್ಟಿದ್ದಾರೆ. ಏನ್ರಿ ಇದು? ಯಾವ ಖಾತೆ ಕೊಟ್ಟರು ಜನಪರವಾಗಿ ಕೆಲಸ ಮಾಡಿ, ಆಶೀರ್ವಾದ ಮಾಡಿದ್ದಾರೆ ಜನ ನಿಮಗೆ. ಹೈಕಮಾಂಡ್ ಕೃಪಾ ಕಟಾಕ್ಷ ಇದೆ, ಸಚಿವರಾಗಿರೋದು ದೊಡ್ಡ ಮಾತು, ಅದರಲ್ಲಿ ಅದು ಬೇಕು ಇದು ಬೇಕು, ಮತ್ತು ಇವರಿಗೆ ಡಿಮ್ಯಾಂಡ್ ಬೇರೆ. ನೋಡಿ, ಆಗಿದೆ, ಸಚಿವರಾಗಿ ಆಗಿದ್ದಾರೆ. ಬಟ್ ಕೆಲವೊಬ್ಬರು ನೋಡಿ, ನನಗೆ ಸಮಾಜ ಕಲ್ಯಾಣವೇ ಬೇಕು, ನನಗೆ ಕಂದಾಯನೇ ಬೇಕು, ನನಗೆ ಹನಿ ನೀರಾವರಿನೇ ಬೇಕು, ಈ ರೀತಿಯಾಗಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ನೋಡಿ, ಹಳುಬರು ಕೂಡ ಈಗ ಅವರು ಬೇಡಿಕೆ ಇಡ್ತಾ ಇದ್ದಾರೆ. ನನಗೆ ಅದು ಬೇಡ ಇದು ಬೇಡ, ಪ್ರಭಾವಿ ಖಾತೆ ಬೇಕು ಅಂತ. ಹೊಸಬರಿಗೆ ಯಾವ ಖಾತೆ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರ ಕೂಡ ಶುರುವಾಗಿದೆ. ಯಾರಿಗೆ ಯಾವ ಖಾತೆ ಕೊಟ್ಟರೆ ಉತ್ತಮ ಅನ್ನೋದನ್ನು ಚರ್ಚೆ ಮಾಡ್ತಿದ್ದಾರೆ. ಹೀಗಾಗಿ ಮತ್ತೊಮ್ಮೆ ಖಾತೆ ಹಂಚಿಕೆ ಪ್ರಕ್ರಿಯೆಗಳ ಬಗ್ಗೆ ಚರ್ಚೆ ಆಗುತ್ತೆ. ಆ ಚರ್ಚೆ ಆದಮೇಲೆ ಹೈಕಮಾಂಡ್ಗೆ ಲಿಸ್ಟನ್ನು ಕೊಡ್ತಾರೆ CM. ಇವತ್ತು ಸಂಜೆ ಒಳಗಡೆ ಖಾತೆ ಹಂಚಿಕೆ ಪಟ್ಟಿ ಬಿಡುಗಡೆ ಆಗುವಂತಹ ಸಾಧ್ಯತೆಗಳು ಇದಾವಂತೆ. ಯಾರಿಗೆ ಯಾವ ಖಾತೆ ಕೊಟ್ರೇನ್ರಿ ಕೆಲಸ ಮಾಡಲಿಕ್ಕೆ, ರಾಜ್ಯದ ಜನರ ಸೇವೆ ಮಾಡಲಿಕ್ಕೆ, ಅಂದರೆ ಏನು ಅಂದ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಇದನ್ನ ಅಂದರೆ ಬಿಸ್ನೆಸ್ಸಾ ಇದು, ಅದು ಬೇಕು ಇದು ಬೇಕು ಅಂತ ಕೇಳೋಕ್ಕೆ, ಡಿಮ್ಯಾಂಡ್ ಮಾಡೋಕ್ಕೆ. ಬಿಟ್ಟೋಗಿ ಬೇಡ ಅಂತ ಹೇಳಿದ್ರೆ, ಅಲ್ಲ, ಇದು ಮುಖ್ಯಮಂತ್ರಿಗಳು ಹೇಳಿರೋದು, ಹೈಕಮಾಂಡಿಂದ ಆದೇಶ ಬಂದಿದ್ದು. ಬೇಡವಾ, ಆಯಿತು, ಬೇರೆಯವ್ರು ಇದ್ದಾರೆ ಬಿಡಿ, 100 ಜನ ಇದ್ದಾರೆ ಇನ್ನೂ, ಅದರಲ್ಲಿ ಯಾರಿಗಾದ್ರೂ ಅವಕಾಶ ಮಾಡಿಕೊಡೋಣ, ಈ ರೀತಿ ಮನಸ್ಥಿತಿಗೆ ಮುಖ್ಯಮಂತ್ರಿಗಳು ಕೂಡ ಬಂದಿದ್ದಾರೆ. ಅಲ್ಲ, ಹಠ ಮಾಡಲಿ, ಚಿಕ್ಕ ಮಕ್ಕಳ ಥರ ನಮಗೆ ಇದೇ ಬೇಕು ಅಂತ ಹೇಳಿ ಈ ಡಿಮ್ಯಾಂಡ್ ಮಾಡೋದಿದೆಯಲ್ವಾ, ಖಂಡಿತವಾಗ್ಲೂ ಇಲ್ಲಿ ಜನರ ಸೇವೆಯನ್ನು ಮಾಡಲಿಕ್ಕೆ ಇವರಿಗೆ ಮನಸ್ಸಿದೆಯಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಬೈಕ್ ಟ್ಯಾಕ್ಸಿ ವಿರುದ್ಧ ಸಾರಿಗೆ ಇಲಾಖೆ ಮೆಗಾ ಆಪರೇಷನ್ ಶುರು ಮಾಡಿದೆ. ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದಮೇಲೆ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.